ಹಲೋ ಫ್ರೆಂಡ್ಸ್, ಮಾಸ್ಟರ್ ಆಫ್ ಬುಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಧರ್ಮರಾಜ್ ಪಾಟೀಲ್. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಚಂದ್ರಗ್ರಹಣ ಎಂದರೇನು, ಚಂದ್ರನ ಗ್ರಹಣ ನೋಡುವುದು ಹೇಗೆ, ಭಾರತೀಯರ ನಂಬಿಕೆ, ಭೂಮಿಯ ಮೇಲೆ ಚಂದ್ರನ ಪ್ರಭಾವ, ಜ್ಯೋತಿಷ್ಯ ಮತ್ತು ಸಾಂಸ್ಕೃತಿಕ ನಂಬಿಕೆಗಳು ಏನು ಹೇಳುತ್ತವೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಎರಡು 2026ರ ಮೊದಲ ಪೂರ್ಣ ಚಂದ್ರಗ್ರಹಣ ಇದೇ ಮಾರ್ಚ್ 3ರಂದು ಸಂಭವಿಸಲಿದೆ. ವಿಜ್ಞಾನಿಗಳು ಗ್ರಹಣವನ್ನು ಬರಿಗಣ್ಣಿನಿಂದ ವೀಕ್ಷಿಸಬಹುದು ಎಂದು ಹೇಳಿದ್ದಾರೆ. ಹಾಗಿದ್ದರೆ ಚಂದ್ರಗ್ರಹಣ ಎಂದರೇನು? ಭೂಮಿಯು ಚಲಿಸುತ್ತಾ ಸೂರ್ಯ ಮತ್ತು ಚಂದ್ರನ ನಡುವೆ ಸರಳ ರೇಖೆಯಲ್ಲಿ ಬಂದಾಗ ಆಗ ಚಂದ್ರಗ್ರಹಣ ಸಂಭವಿಸುತ್ತದೆ. ಇದು ಖಗೋಳ ವಿಸ್ಮಯವಾಗಿದ್ದು ನೋಡಲು ಬಲು ಉತ್ಸುಕವಾಗಿರುತ್ತದೆ. ಇದರಿಂದಾಗಿ ಭೂಮಿಯ ನೆರಳು ಚಂದ್ರನ ಮೇಲ್ಮೈ ಮೇಲೆ ಬೀಳುತ್ತದೆ. ಈ ಸಮಯದಲ್ಲಿ ಚಂದ್ರನು ಮಂದವಾಗಿ ಕಾಣಿಸಬಹುದು ಅಥವಾ ಸಂಪೂರ್ಣವಾಗಿ ಕೆಂಪು ಬಣ್ಣವನ್ನು ಪಡೆಯಬಹುದು. ಈ ಕೆಂಪು ಬಣ್ಣವನ್ನು ಹೆಚ್ಚಾಗಿ ರಕ್ತ ಚಂದ್ರಗ್ರಹಣ ಎಂದು ಕರೆಯುತ್ತಾರೆ. ಚಂದ್ರಗ್ರಹಣ ನೋಡುವುದು ಹೇಗೆ? ಸೂರ್ಯಗ್ರಹಣ ನೋಡುವಂತೆ ಯಾವುದೇ ರೀತಿಯ ವಿಶೇಷ ಕನ್ನಡಕ ಬೇಡ. ಬೈನಾಕ್ಯುಲರ್ ಇದ್ದರೆ ಉತ್ತಮ ನೋಟ ನೋಡಬಹುದು, ಅಂದರೆ ಬರಿಗಣ್ಣಿನಿಂದ ಕೂಡ ನೋಡಬಹುದು. ಭಾರತೀಯರ ನಂಬಿಕೆ, ಚಂದ್ರಗ್ರಹಣದ ಸಮಯದಲ್ಲಿ ದಾನ ಮತ್ತು ಧರ್ಮ ಮಾಡುವುದು, ಗ್ರಹಣ ಮುಗಿದ ನಂತರ ಸ್ನಾನ ಮಾಡುತ್ತಾರೆ, ಆಹಾರ ಸೇವಿಸದೆ ಉಪವಾಸ ಮಾಡುವುದು, ಮನೆ ಬಿಟ್ಟು ಹೊರಗೆ ಬರದೇ ಇರುವುದು ಇವು ಭಾರತೀಯರು ಪಾಲಿಸುವ. ಭೂಮಿಯ ಮೇಲೆ ಚಂದ್ರನ ಪ್ರಭಾವ. ವಿಜ್ಞಾನದ ಪ್ರಕಾರ ಬಂದರೆ ಗ್ರಹಣದ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರ ಒಂದೇ ಸಾಲಿನಲ್ಲಿ ಇರುವುದರಿಂದ ಗುರುತ್ವಾಕರ್ಷಣೆಯು ಹೆಚ್ಚಾಗಿ ಸಾಗರಗಳಲ್ಲಿ ಹೆಚ್ಚಿನ ಉಬ್ಬರವಿಳಿತಗಳು ಉಂಟಾಗುತ್ತವೆ. ಚಂದ್ರನ ಮೇಲೆ ಸೂರ್ಯನ ಬೆಳಕು ಕಡಿತಗೊಳ್ಳುವುದರಿಂದ ಚಂದ್ರನ ಮೇಲ್ಮೈ ತಾಪಮಾನವು ತೀವ್ರವಾಗಿ ಇಳಿಯುತ್ತದೆ. ಭೂಮಿಯ ವಾತಾವರಣದ ಮೂಲಕ ಸೂರ್ಯನ ಬೆಳಕು ಹಾದು ಹೋಗುವಾಗ ನೀಲಿ ಕಿರಣಗಳು ಚದುರಿ ಕೆಂಪು ಮತ್ತು ಕಿತ್ತಳೆ ಬಣ್ಣದ ಕಿರಣಗಳು ಚಂದ್ರನ ಮೇಲೆ ಬೀಳುತ್ತವೆ. ಇದರಿಂದ ಚಂದ್ರನು ಕೆಂಪಾಗಿ ಕಾಣಿಸುತ್ತಾನೆ. ಜ್ಯೋತಿಷ್ಯ ಮತ್ತು ಸಾಂಸ್ಕೃತಿಕ ನಂಬಿಕೆಗಳು. ಜ್ಯೋತಿಷ್ಯದ ಪ್ರಕಾರ ಬಂದರೆ ರಾಶಿಗಳ ಮೇಲೆ ಶುಭ ಅಥವಾ ಅಶುಭ ಫಲಗಳು ನೀಡುತ್ತವೆ. ಗ್ರಹಣದ ಸಮಯದಲ್ಲಿ ಭಾವನಾತ್ಮಕ ಬದಲಾವಣೆ ಅಥವಾ ನಕಾರಾತ್ಮಕ ಶಕ್ತಿ ಪ್ರಭಾವವಿರಬಹುದು ಎಂದು ನಂಬಲಾಗಿದೆ. ಪ್ರಾಣಿಗಳ ನಡವಳಿಕೆಯಲ್ಲಿ ತಾತ್ಕಾಲಿಕ ಬದಲಾವಣೆಯನ್ನು ಕಾಣಬಹುದು. ಫ್ರೆಂಡ್ಸ್, ಇದಾಗಿತ್ತು ಚಂದ್ರಗ್ರಹಣದ ಮಾಹಿತಿ. ಫ್ರೆಂಡ್ಸ್, ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್, ಸಪೋರ್ಟ್ ಮಾಡಿ.